ನೋಡಿ, IPL ಮಹಾ ಜಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆ. IPL ಆರಂಭಕ್ಕಿರೋದು ಇನ್ನು ಕೇವಲ ಒಂದೇ ಒಂದಿನ ಮಾತ್ರ. ಆದರೆ ಚುಟುಕು ಕ್ರಿಕೆಟ್ ಹಬ್ಬಕ್ಕೂ ಮುನ್ನ ಟೂರ್ನಿಗೆ ಹೊಸ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಅದೇನು ಗೊತ್ತಾ? ದಿಗ್ಗಜ ಆಟಗಾರರು ಈ ಬಾರಿ IPLನಲ್ಲಿ ಕಣಕ್ಕಿಳಿಯೋದಿಲ್ಲ ಅನ್ನೋದು. ಹಾಗಾದರೆ ಯಾವೆಲ್ಲ ಸ್ಟಾರ್ ಆಟಗಾರರು IPLನಲ್ಲಿ ಆಡ್ತಾ ಇಲ್ಲ, ಅದಕ್ಕೆ ಕಾರಣ ಆದರೂ ಏನು ಅನ್ನೋ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕಲರ್ಫುಲ್ ಲೀಗ್ಗೆ ಹೊಸ ಕಾಟ ಶುರು. ಈಗಾಗಲೇ 3 ಟೂರ್ನಿಯಿಂದಲೇ ಔಟ್. ಕ್ರಿಕೆಟ್ ಜಗತ್ತಿನ ಕಲರ್ಫುಲ್ ಲೀಗ್ IPLಗೆ ಕೌಂಟ್ ಡೌನ್ ಶುರುವಾಗಿದೆ. ಮಾರ್ಚ್ 22ರಿಂದ ಲೀಗ್ ಕಿಕ್ ಸ್ಟಾರ್ಟ್ ಆಗ್ತಿದೆ. ಈಗಾಗಲೇ ಎಲ್ಲ 10 ತಂಡಗಳು ಸೀಸನ್ 17ರ ಚಾಂಪಿಯನ್ ಪಟ್ಟ ಅಲಂಕರಿಸಲು ತಯಾರಿ ನಡೆಸಿವೆ. ಆದರೆ ಟೂರ್ನಿ ಆರಂಭವಾಗುವ ಮೊದಲೇ ಹೊಸ ಕಾಟ ಶುರುವಾಗಿ ಬಿಟ್ಟಿದೆ. ಆ ಹೊಸ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ಟೂರ್ನಿಗೆ ಶುರುವಾಗಿ ಬಿಟ್ಟಿದೆ ಇಂಜುರಿ ಕಾಟ. IPL ಆಡಲ್ಲ ಮೊಹಮ್ಮದ್ ಶಮಿ. ಮೊಹಮ್ಮದ್ ಶಮಿ ಗುಜರಾತ್ ತಂಡದ ನಂಬಿಕಸ್ಥ ಭಂಟ. ಶಮಿ ಏಕದಿನ ವಿಶ್ವಕಪ್ ಟೂರ್ನಿ ವೇಳೆ ಗಾಯಗೊಂಡಿದ್ರು. ಇದಾದ ನಂತರ ಅವರು ಟೀಮ್ ಇಂಡಿಯಾದಿಂದಲೂ ಹೊರಗುಳಿದಿದ್ರು. ಸದ್ಯ ಸರ್ಜರಿಗೆ ಒಳಗಾಗಿರುವ ಶಮಿ IPL ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ. ಇದು ನಿಜಕ್ಕೂ ಗುಜರಾತ್ ತಂಡಕ್ಕೆ ಹಾಗೂ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ. ಶಮಿ IPLನ ಡೇಂಜರಸ್ ಬೌಲರ್. ಹೀಗಾಗಿ ಗುಜರಾತ್ ತಂಡಕ್ಕೆ ಮೊಹಮ್ಮದ್ ಶಮಿ ಅನುಪಸ್ಥಿತಿ ಕಾಡೋದು ಪಕ್ಕಾ. RCB ಅಭಿಮಾನಿಗಳಿಗೂ ಬಿಗ್ ಶಾಕ್. IPL ಆಡಲ್ಲ ಟಾಮ್ ಕರನ್. IPL ಆರಂಭಕ್ಕೂ ಮುನ್ನ RCB ತಂಡಕ್ಕೆ ಆಘಾತ ಎದುರಾಗಿದೆ. ಟಾಮ್ ಕರನ್ ರನ್ನ RCB 1.5 ಕೋಟಿಗೆ ಖರೀದಿ ಮಾಡಿತ್ತು. ಈಗ ಮೊಣಕಾಲಿನ ಗಾಯಕ್ಕೆ ತುತ್ತಾಗಿರೋ ಟಾಮ್ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಹೀಗಾಗಿ ಟಾಮ್ ಕರನ್ ಈ ಬಾರಿಯ IPLನಲ್ಲಿ ಆಡೋದು ಅನುಮಾನ ಅಂತ ಹೇಳಲಾಗ್ತಿದೆ. ಮಾರ್ಕ್ವುಡ್ ಅನ್ನ ಮಿಸ್ ಮಾಡಿಕೊಳ್ಳುತ್ತಿದೆ ಲಕ್ನೋ. ಮಾರ್ಕ್ವುಡ್ ಲಕ್ನೋ ತಂಡದಲ್ಲಿರುವ ಡೆಡ್ಲಿ ಬೌಲರ್. ಈತ ಎಷ್ಟು ಡೇಂಜರಸ್ ಅನ್ನೋದು ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತು. ಈಗ ಮಾರ್ಕ್ವುಡ್ IPL ಆಡಲ್ಲ ಅನ್ನೋ ಸುದ್ದಿ ಬರುತ್ತಿದೆ. ವೈಯಕ್ತಿಕ ಕಾರಣಗಳಿಂದ ಟೂರ್ನಿಯಿಂದಲೇ ಹೊರಗುಳಿದಿದ್ದಾರೆ. ಸದ್ಯ ಮಾರ್ಕ್ವುಡ್ ಬದಲಿಗೆ ವೆಸ್ಟ್ ಇಂಡೀಸ್ ತಂಡದ ಶಮರ್ ಜೋಸೆಫ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇವರಿಷ್ಟೇ ಅಲ್ಲ, ಗುಜರಾತ್ ತಂಡದ ಆಪತ್ ಬಾಂಧವ ರಶೀದ್ ಖಾನ್, ಅದೇ ರೀತಿ T20 ಸ್ಪೆಷಲಿಸ್ಟ್ ಸೂರ್ಯಕುಮಾರ್ ಯಾದವ್ ಕೂಡ ಫಿಟ್ನೆಸ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇವರಿಬ್ಬರು IPLನಿಂದ ಹೊರಬಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಒಟ್ನಲ್ಲಿ IPLನ ಪ್ರಮುಖ ಸ್ಟಾರ್ ಆಟಗಾರರೇ ಈ ಬಾರಿಯ IPLಗೆ ಅಲಭ್ಯರಾಗ್ತಿದ್ದಾರೆ. ಇದು ನಿಜಕ್ಕೂ ಫ್ರಾಂಚೈಸಿಗಳಿಗೆ ದೊಡ್ಡ ಹೊಡೆತ ನೀಡೋದಂತೂ ಗ್ಯಾರಂಟಿ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.